ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಿದ್ದೀನಿ? ಚಂದ ಕಾಣ್ತಿದ್ದೀನಿ ಅಲ್ವಾ? ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಯಾಕೆ ಅಂತೇಳಿ ನೀವು ಗೆಸ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ಈಸ್ಟರ್ ಅಲ್ವಾ, ಬನ್ನಿ ಚರ್ಚಿಗೆ ಹೋಗೋಣ. ನಾವೀಗ ಚರ್ಚಿಗೆ ಹೋಗ್ತಾ ಇದ್ದೇವೆ. ಇದು ನನ್ನ ಕಸಿನ್. ನಾವು ಹಬ್ಬ ಆಚರಣೆ ಮಾಡ್ಲಿಕ್ಕೋಸ್ಕರ ನಾನು ಮಂಗಳೂರಿಂದ ಬಂದಿದ್ದೇನೆ, ಹಾಗೂ ಇವರು ನನ್ನ ಅಕ್ಕ ಬೆಂಗಳೂರಿಂದ ಬಂದಿದ್ದಾರೆ. ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇಬ್ರು ಲೆಕ್ಚರ್ಸ್ ಟೀಚರ್ಸ್. ಎಸ್, ನಮ್ಮ ಸ್ವೀಡಲ್ ಮೇಡಮ್ ಬಂದಿದ್ದಾರೆ ನೋಡಿ. ಅವರು ಕಪ್ಪು ತಗೊಳ್ತಿದ್ದಾರೆ. ಸ್ವೀಡಲ್ ಕಾಫಿ ಕುಡಿಲಿಕ್ಕಲ್ಲ. ಪೂಜೆ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು 10 ನಿಮಿಷ ಇದೆ. ಇಲ್ಲಿ ಹೊರಗೆ ನಮ್ಮ ಅಂಕಲ್ ಎಲ್ಲ ಇದ್ರು, ಅವರತ್ರ ಒಂದು ಮಾತಾಡಿ ಹೋಗುವ ಅಂತ ಹೇಳಿ ಬಂದೆ. ಅಂಕಲ್, ಈಸ್ಟರ್ ಸೆಲೆಬ್ರೇಷನ್ಗೆಲ್ಲ ಪ್ರಿಪರೇಷನ್ ಆಗಿದೆಯಾ? ಎಲ್ಲ ಚೆನ್ನಾಗಾಗಿದೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪೂಜೆ ಎಲ್ಲ ಪ್ರಾರಂಭ ಆಗ್ತದೆ. ಮೊದಲನೇದಾಗಿ ಬೆಂಕಿಯನ್ನು ಆಶೀರ್ವಾದ ಮಾಡ್ತಾರೆ ಗುರುಗಳು, ಅನಂತರ ಮೇಣದ ಬತ್ತಿ ಆಶೀರ್ವಾದ ಮಾಡ್ತಾರೆ, ಆಮೇಲೆ ಪವಿತ್ರ ಶುದ್ಧ ನೀರು ಪವಿತ್ರ ಮಾಡ್ತಾರೆ. ಅಲ್ಲಿಂದ ಈಸ್ಟರ್ ಪ್ರಾರಂಭವಾಗ್ತದೆ. ಕ್ರಿಸ್ತ ಜನರಿಗೆ ಪೂಜೆನೇ ವಿಶೇಷವಾದ ಒಂದು ಹಬ್ಬ. ಪೂಜೆ ಆದರೆ ಎಲ್ಲವೂ ಮುಗಿಯಿತು ಅನ್ನೋದೇ ನಮ್ಮ ಲೆಕ್ಕ. ಆದರೆ ಕ್ರಿಸ್ತರಾದ ನಾವು ಪ್ರತಿ ಭಾನುವಾರ ಕ್ರಿಸ್ತರ ಒಂದು ಆಚರಣೆಯನ್ನು ನಾವು ಪೂಜೆಯ ಮುಖಾಂತರ ಮಾಡುತ್ತಾ ಹೋಗ್ತಾ ಇರುತ್ತೇವೆ. ಇಲ್ಲಿಗೆ ಈಸ್ಟರ್ ಮುಗಿಯಲ್ಲ, ಇಲ್ಲಿಂದ ಪ್ರಾರಂಭ ಆಗ್ತದೆ ಪೂಜೆಯ ಮುಖಾಂತರ. ಹಾಯ್, ಇಲ್ಲಿ ಕ್ಯಾಂಡಲ್ ಮತ್ತೆ ಕಪ್ಪಿಟ್ಟಿದ್ದಾರೆ ನೋಡಿ. ಇದು ಯಾಕೆ ಅಂತ ಹೇಳಿದರೆ, ಇವತ್ತು ನಮಗೆ ಕ್ಯಾಂಡಲ್ ಹಚ್ಚಿಸ್ಲಿಕ್ಕುಂಟು ಪ್ರಾರ್ಥನೆ ಮಾಡುವಾಗ. ಅದಕ್ಕೆ ಮೇಣ ಕೆಳಗೆ ಬೀಳ್ತದೆ ಅನ್ನೋ ಒಂದು ರೀಸನ್ಗೋಸ್ಕರ ಇಲ್ಲಿಯೇ ಕಪ್ಪು ಕೊಟ್ಟಿದ್ದಾರೆ. ದಿನ ವಿಧಿಯು ಆಚರಣೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯುತ್ತದೆ. ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಜಯಿಸಿ ಪುನರ್ಜೀವಂತರಾದ ಈ ಪರಮ ಪವಿತ್ರ ರಾತ್ರಿಯಲ್ಲಿ ವಿಶ್ವಾದ್ಯಂತ ಹರಡಿರುವ ತನ್ನ ಮಕ್ಕಳು ಒಟ್ಟುಗೂಡಿ ಜಾಗರಣೆ ಮಾಡುತ್ತಾ ಪ್ರಾರ್ಥಿಸುವಂತೆ ಧರ್ಮಸಭೆ ಆಹ್ವಾನಿಸುತ್ತದೆ. ಈ ಹೊಸ ಬೆಂಕಿಯನ್ನು ಪವಿತ್ರೀಕರಿಸಿರಿ. ಈ ಪಾಸ್ಕ ಮಹೋತ್ಸವದ ಪ್ರಯುಕ್ತ ಸ್ವರ್ಗೀಯ ಆಕಾಂಕ್ಷೆಗಳು ನಮ್ಮಲ್ಲಿ ಹತ್ತಿ ಉರಿಯಲಿ. ಹೀಗೆ ನಾವು ಶುದ್ಧ ಮನಸ್ಸಿನಿಂದ ನಿಮ್ಮ ಅನಂತ ಮಹಿಮಾ ಪ್ರಭೆಯ ಉತ್ಸವಕ್ಕೆ ಬಂದು ಸೇರುವಂತೆ ಮಾಡಿರಿ. ಕ್ರಿಸ್ತರು ನಿನ್ನೆಯೂ ಇಂದು ಇರುವರು, ಆದಿಯೂ ಅಂತ್ಯವೂ ಅವರೇ, ಆಲ್ಫವು ಒಮೇಗವು, ಎಲ್ಲ ಕಾಲಗಳು ಎಲ್ಲ ಯುಗಗಳು ಅವರೇ, ಅಧಿಕಾರವು ಮಹಿಮೆಯು ನಿತ್ಯ ಕಾಲಕ್ಕೂ ಅವರಿಗೆ ಸಲ್ಲಲಿ. ಆಮೆನ್. ತಮ್ಮ ಪವಿತ್ರ ಮತ್ತು ಮಹಿಮಾಭರಿತ ಗಾಯಗಳಿಂದ ಪ್ರಭು ಕ್ರಿಸ್ತರು ನಮ್ಮನ್ನು ಕಾಪಾಡಿ ರಕ್ಷಿಸಲಿ. ಆಮೆನ್. ಈಗ ಕ್ರಿಸ್ತರ ಬೆಳಕು ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬೆಳಕು ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಸ್ಟರ್ ಹಬ್ಬವು ಕ್ರೈಸ್ತರ ಅತ್ಯಂತ ಮಹತ್ವದ ಹಬ್ಬವಾಗಿದೆ. ಶಿಲುಬೆಗೇರಿಸಲ್ಪಟ್ಟ ಯೇಸು ಕ್ರಿಸ್ತರು 3ನೇ ದಿನ ಪುನರುತ್ಥಾನಗೊಂಡ ದಿನವಾಗಿದೆ. ಈ ಹಬ್ಬ ಹೊಸ ಜೀವನ, ಸಂತೋಷ ಮತ್ತು ಶಾಂತಿಯ ಸಂಕೇತವಾಗಿದೆ.
ದೀಕ್ಷಾ ಸ್ನಾನದ ಸ್ಮರಣಾರ್ಥವಾಗಿ ನಮ್ಮ ಮೇಲೆ ಪ್ರೋಕ್ಷಿಸಲಾಗುವ ಹಾಗೂ ತಾವೇ ಸೃಷ್ಟಿಸಿದ ಈ ನೀರನ್ನು ಆಶೀರ್ವದಿಸಲೆಂದು ನಮ್ಮ ಪ್ರಭು ದೇವರನ್ನು ದೈನತೆಯಿಂದ ಯಾಚಿಸೋಣ. ನಮ್ಮ ಪ್ರಭು ದೇವರೇ, ಈ ಪರಮ ಪವಿತ್ರ ರಾತ್ರಿ ಜಾಗರಣೆ ಮಾಡುತ್ತಿರುವ ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಸೃಷ್ಟಿಯ ಅದ್ಭುತ ಕಾರ್ಯವನ್ನು, ಅದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ರಕ್ಷಣಾ ಕಾರ್ಯವನ್ನು ಸ್ಮರಿಸುತ್ತಿರುವ ನಮಗಾಗಿ ನಿಮ್ಮ ಔದಾರ್ಯದಿಂದ ಈ ನೀರನ್ನು ಆಶೀರ್ವದಿಸಿರಿ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತಾತ್ಮಕ ದೇವರನ್ನು ವಿಶ್ವಾಸಿಸುತ್ತೀರೋ? ಸರ್ವ ಅಸ್ವಸ್ಥರಿಗೆ, ಕಷ್ಟ ಸಂಕಷ್ಟಗಳಿಗೆ ಬಲಿಯಾದವರಿಗೆ, ಜೀವನದಲ್ಲಿ ನಿರಾಶೆಯ ಆಕಾಂಕ್ಷೆಗೆ ಒಳಗಾದವರಿಗೆ ಪುನರುತ್ಥಾನ ಕ್ರಿಸ್ತರ ಭರವಸೆ ಆಶಾದಾಯಕವಾಗಲಿ. ಕ್ರಿಸ್ತರ ಪುನರುತ್ಥಾನದಲ್ಲಿ ನವ ಸೃಷ್ಟಿಗಳಾಗಿರುವ ಜಗದ್ಗುರು Pranatya
ಸ್ವೀಕರಿಸಬೇಕೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಪ್ರಭು ವಿಶ್ವಾಸವುಳ್ಳವರಿಗೆ ನಮಗೆ ಮುಂಚಿತವಾಗಿ ಕರುಣೆ ಶಾಂತಿಯನ್ನು ವಿಶ್ವಸಿಸುತ್ತಿರುವ ನಮ್ಮ ಕುಟುಂಬದ ಎಲ್ಲರನ್ನೂ ಸ್ಮರಿಸಿಕೊಳ್ಳೋಣ. ವಿಶೇಷವಾಗಿ ನಮ್ಮ ದೇವರು ಪ್ರಭುವಾದ ಯೇಸು ಕ್ರಿಸ್ತರ ತಾಯಿ ಮಹಿಮಾಭರಿತ ಸದಾ ಕನ್ನಿಕೆಯಾದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೆಯ, ಯಾಕೋಬ, ಯೋಹಾನ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕ್ರಿಸ್ತರ ಶರೀರ
ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಲೆಕ್ಚರ್ ನೋಡಿ, ನಮ್ದು ಬೆಂಗಳೂರು ಲೆಕ್ಚರ್. ಇವರು ಅಣ್ಣ, ಐತೆ ಸ್ಪೆಷಲ್ ಅಣ್ಣ ಮಾಡಿದಾರಲ್ಲ. ಇಲ್ಲಿ ಬನ್ನಿ, ಸ್ವಲ್ಪ ಮುಂದೆ ಕಾಣಲ್ಲ. ಅವ್ರು ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಐತೆ ಸ್ಪೆಷಲ್ ಕೇಕ್, ಸ್ಪೆಷಲ್ ಅಣ್ಣ, ಐತೆ ಸ್ಪೆಷಲ್ ಮತ್ತು ನಿಲ್ಲಿ ಐತೆ ಸ್ಪೆಷಲ್ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಅಣ್ಣ. ಸ್ಮಿತಾ, ಇವರು ಸೆಲ್ಫಿ ಸ್ಮಿತಾ ಅಂತಾನೆ ಫೇಮಸ್ ನಮ್ಮ ಚರ್ಚಲ್ಲಿ. ರೆಸಿಪಿ ಅಲ್ಲ, ಮಸಾಲ ರೆಸಿಪಿ ರೆಡಿ ಮಾಡಿದ ಮಸಾಲ ಪೌಡರ್ ಉಂಟಲ್ಲ, ಅದು ಮಿಲಾಗ್ರಿ ಸ್ಟೋರ್ ಅಲ್ಲಿ ಸಿಗುತ್ತೆ. ಇವ್ರದ್ದು ಐಚೆ ಸ್ಪೆಷಲ್ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಎರಡು ಕೂಡ. ಈಸ್ಟರ್ ಆಯ್ತು, ಎಲ್ಲರೂ ಫೋಟೋ ಶೂಟ್ ಮಾಡ್ತಿದ್ದಾರೆ. ನೋಡಿ, ಹ್ಯಾಪಿ ಫೀಸ್ಟ್, ಹ್ಯಾಪಿ ಫೀಸ್ಟ್, ಬಾಯ್. ಕಾಫಿ, ಕೇಕ್, ಎಲ್ಲಿ ಕಾಫಿ, ಕಾಫಿ ಮತ್ತು ಕೇಕ್. ಈಸ್ಟರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾನು ಬಂದೆ ಆಂಟಿ ಮನೆಗೆ. ಇಲ್ಲಿ ನನ್ನ ಅಕ್ಕ ಇದ್ದಾರೆ. ಯಾವಾಗ ನೋಡಿದ್ರು ಡ್ಯೂಟಿ, ಅಕ್ಕ ಡ್ಯೂಟಿ ಡ್ಯೂಟಿ ಅಂತ ಹೋಗ್ತಾನೆ ಇರ್ತಾರೆ. ಯಾವಾಗ ಕೂಡ ಸಿಗುದೇ ಇಲ್ಲ. ಇವತ್ತು ಇದ್ದಾರೆ ಇಲ್ಲಿ ಮನೆಯಲ್ಲಿ. ನಾನು ನಿಮ್ಗೆ ಅವ್ರಿಗೆ ಪರಿಚಯಿಸ್ತೇನೆ, ಆಯ್ತಾ? ಬನ್ನಿ ಅಕ್ಕ. ಹ್ಯಾಪಿ ಈಸ್ಟರ್. ಹ್ಯಾಪಿ ಈಸ್ಟರ್. ಇವರು ನಮ್ಮ ಅಕ್ಕ, ನರ್ಸ್ ಅಕ್ಕ. ಆದ್ರೆ ಇವರಿದ್ದಾರಲ್ಲ, ಯಾವಾಗ ಕೂಡ ಬಿಸಿ. ನಾವು ಗಮ್ಮತ್ ಮಾಡುದು. ಈಗ ಆಂಟಿ ಇದ್ದಾರೆ ಇಲ್ಲಿ, ಬನ್ನಿ ಅವರಿಗೆ ಒಂದು ವಿಶ್ ಮಾಡುವ. ಆಂಟಿ ಹ್ಯಾಪಿ ಈಸ್ಟರ್ ಸ್ಮಿತಾ. ಥ್ಯಾಂಕ್ ಯು ಆಂಟಿ. ಹ್ಯಾಪಿ ಈಸ್ಟರ್. ಹೇಗಿತ್ತು ಪೂಜೆ ಎಲ್ಲ? ಪೂಜೆ ಎಲ್ಲ ಚೆನ್ನಾಗಿತ್ತು. ಎಲ್ಲರಿಗೆ ವಿಶ್ ಮಾಡಿದ್ರಾ? ಎಲ್ಲರಿಗೂ ವಿಶ್ ಮಾಡಿ ಬಂದಿದ್ದು. ಇವತ್ತು ನಮ್ಗೆ ಏನ್ ಸ್ಪೆಷಲ್ ಊಟಕ್ಕೆ? ಕುರಿ ಮಾಂಸ, ಚಿಕನ್. ಇವತ್ತು ಆಂಟಿ ನಮ್ಗೋಸ್ಕರ ಏನು ಸ್ಪೆಷಲ್ ಮಾಡಿದ್ದಾರೆ ಗೊತ್ತುಂಟಾ? ಚಿಕನ್ ಉಂಟು, ಮಟನ್ ಉಂಟು, ಮತ್ತೆ ಪೋರ್ಕ್ ಉಂಟು, ಇಡ್ಲಿ, ಮತ್ತೆ ರೈಸ್, ಕಡ್ಲೆ ಎಲ್ಲ ಉಂಟು. ನಾನು ಚಂದ ಮಾಡಿ ಊಟ ಮಾಡ್ತೇನೆ ಇವತ್ತು. ಆಯ್ತು, ಎಂಜಾಯ್ ಮಾಡೋಣ. ಕಡಿಮೆ ಸ್ಮಿತಾ ಅಲ್ಲ, ಹೋದಲ್ಲೆಲ್ಲ ವಿಡಿಯೋ ಮಾಡ್ತಾರೆ. ಎಲ್ಲ ಜಾಗರೂಕರಾಗಿರಿ. ಹ್ಯಾಪಿ ಈಸ್ಟರ್. ಶೇರ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಸ್ಮಿತಾ ವ್ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ಈಸ್ಟರ್.